ಓ ಹಾಯ್, ಹೇಗಿದ್ದೀರಾ? ನಾನು ಸೂಪರ್ ಇದ್ದೇನೆ. ನಾವಿವತ್ತು ಸಂಜೆ ಮತ್ತೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಆಶ್ಲೇಷ ಬಲಿ ಪೂಜೆ ನಡೀತಾ ಇತ್ತು. ಹೋಗ್ತಾ ಇದೀವಿ ನೋಡಿ. ಟೆಂಪಲ್ ಫುಲ್ ಜಿಗಿ 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 ಅಂತ ಇದೆ. ಇಲ್ಲಿ ಸಾರ್ವಜನಿಕವಾಗಿ ಆಶ್ಲೇಷ ಬಲಿ ಪೂಜೆ ನಡೆಯುತ್ತೆ. ಸಾರ್ವಜನಿಕ ಆಶ್ಲೇಷ ಬಲಿಪೂಜೆ ನಾಗದೋಷ, ಸರ್ಪದೋಷ, ಪಿತೃಶಾಪ ಇವೆಲ್ಲವನ್ನು ನಿವಾರಣೆ ಮಾಡುವ ಪವಿತ್ರ ದೇವ ಪೂಜೆ ಕ್ರಮವೆಂದರೆ ಇದೆ. ಆಶ್ಲೇಷ ಬಲಿಪೂಜೆ ಮಹತ್ವ ಏನೆಂದರೆ, ಆಶ್ಲೇಷ ಬಲಿಪೂಜೆ ಒಂದು ವಿಶಿಷ್ಟವಾದ ನಾಗಪೂಜೆ. ಇದು ಆಶ್ಲೇಷ ನಕ್ಷತ್ರದ ದಿನಗಳಲ್ಲಿ ಮಾಡುವ ವಿಶೇಷ ಪೂಜೆ ಆಗಿದ್ದು, ನಾಗದೇವರುಗಳನ್ನು ಸ್ಮರಿಸಿ ಸರ್ಪದೋಷ, ಕುಲದೋಷ ಮತ್ತು ಪಿತೃಶಾಪದಿಂದ ಮುಕ್ತಿಗೊಳ್ಳುವುದು ಇದರ ಉದ್ದೇಶ. ಸಾಮಾನ್ಯವಾಗಿ ಕುಟುಂಬದಲ್ಲಿ ಯಾರಿಗಾದರೂ ದೋಷಗಳು, ಮದುವೆ ವಿಳಂಬ, ಸಂತಾನ ದೋಷ ಇತ್ಯಾದಿ ದೋಷ ಎಲ್ಲ ಇದ್ರೆ ಈ ಪೂಜೆ ಮಾಡಿದ್ರೆ ಪರಿಹಾರ ಆಗುತ್ತೆ. ಸಾರ್ವಜನಿಕವಾಗಿ ಮಾಡುವುದು ಕಾರಣವೇನೆಂದರೆ, ಇದು ಒಬ್ಬರ ಸಮಸ್ಯೆಯಲ್ಲ, ಸಮಾಜದ ಸಮಸ್ಯೆಯಾಗಿರುವ ಈ ಕಾಲದಲ್ಲಿ ಪ್ರತಿಯೊಬ್ಬರು ಒಟ್ಟಾಗಿ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು, ಸಮೂಹ ಪ್ರಭಾವ ಉಂಟು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಸಾರ್ವಜನಿಕ ಆಶ್ಲೇಷ ಬಲಿ ಪೂಜೆ ಮಾಡ್ತಾರೆ. ಕುಟುಂಬದ ಒಗ್ಗಟ್ಟು, ಜನರ ಸಂತೋಷಕ್ಕಾಗಿ ಸಾಮಾನ್ಯವಾಗಿ ಸಾಮೂಹಿಕ ಪೂಜೆಯಲ್ಲಿ ಜನರೆಲ್ಲ ಭಾಗವಹಿಸ್ತಾರೆ. ಹಾಗೆಯೇ ನಾವು ಇಲ್ಲಿಗೆ ಪೂಜೆಗೆ ಅಂತ ಬಂದ್ವಿ. ಪೂಜೆ ಆರಂಭವಾಗ್ತಾ ಇದೆ, ದೇವತಾ ಸ್ಥಾಪನೆ ಆಗ್ತಾ ಇದೆ. ನಾಗಶಿಲೆ ಅಥವಾ ನಾಗಚಿತ್ರಗಳೊಂದಿಗೆ ಎಲ್ಲ ಮಾಡ್ತಾ ಇದ್ದಾರೆ. ನಂತರ ಪೂಜಾರಿ ಗಣಪತಿಯವನ ನವಗ್ರಹ ಶಾಂತಿ ಮತ್ತು ನಾಗಸ್ತೋತ್ರ ಪಾರಾಯಣ ಮಾಡ್ತಾರೆ. ಹಾಲು, ತುಪ್ಪ, ಜೀರಿಗೆ, ಬೆಲ್ಲ, ಬಿಲ್ವಪತ್ರೆ ಹೂಗಳಿಂದ ನಾಗದೇವತೆಗಳಿಗೆ ಅಭಿಷೇಕ ಅರ್ಚನೆ ನಡೆಯುತ್ತೆ. ಪ್ರತಿಯೊಬ್ಬರು ಭಾಗವಹಿಸುವ ಕುಟುಂಬ ನಾಗದೇವರಿಗೆ ಹಣ್ಣು, ಹಾಲು, ಬಲಿ ಸಮರ್ಪಣೆ ಮಾಡುತ್ತಾರೆ. ಕೊನೆಗೆ ಶಾಂತಿ ಹೋಮ, ಪುಣ್ಯ ವಚನ ಮತ್ತು ದೇವತಾರ್ಚನೆ ನಡೆಯುತ್ತೆ. ನಂತರ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ನೋಡಿ, ಇಲ್ಲೆಲ್ಲ ರೆಡಿ ಆಗ್ತಾ ಇದೆ. ಪೂಜೆಗೆ ಪಾಲ್ಗೊಳ್ಳೋಕೆ ಪಾಲಿಸಬೇಕಾದ ನಿಯಮ ಏನೆಂದರೆ, ಪೂಜೆಗೆ ಮುನ್ನ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆ ಮಾಡ್ತಾರೆ. ಶುದ್ಧ ಬಟ್ಟೆ ಧರಿಸಬೇಕು. ಪೂಜೆಗೆ ಪೂರ್ವಾಹ್ನದಲ್ಲಿ ಭಾಗವಹಿಸಿ ಶಾಂತಿಯುತ ಮನಸ್ಸಿನಿಂದ ಇರಬೇಕು. ಮಂತ್ರೋಚ್ಚಾರಣೆ, ಭಕ್ತಿ, ಶ್ರದ್ಧೆ ಇವು ಸಹ ಅತಿ ಮುಖ್ಯ. ಈ ಪೂಜೆ ಮಾಡಿಸೋದ್ರಿಂದ ಕುಲದೋಷ, ನಾಗದೋಷ, ಪಿತೃಶಾಪ ನಿವಾರಣೆ, ಸಂತಾನ ಲಾಭ, ಮದುವೆ ಯೋಗ ಸಿದ್ಧಿ, ಮನಸ್ಸಿಗೆ ಶಾಂತಿ, ಮನೆಯಲ್ಲಿ ನೆಮ್ಮದಿ, ಸಮಾಜದಲ್ಲಿ ಸಾಮರಸ್ಯ, ಸಮೃದ್ಧಿ ಎಲ್ಲ ಸಿಗುತ್ತೆ. ಸಾರ್ವಜನಿಕ ಪೂಜೆ ನೂರಾರು ಕುಟುಂಬಗಳು ಒಂದೇ ಜಾಗದಲ್ಲಿ ಒಟ್ಟಾಗಿ ಪೂಜೆ ಮಾಡುವ ಮೂಲಕ ಭಕ್ತಿ, ಶ್ರದ್ಧೆ ಮತ್ತು ಸಮುದಾಯ ಪ್ರೀತಿಗೆ ಸಾಕ್ಷಿಯಾಗಿದೆ. ದೇವಸ್ಥಾನದಲ್ಲಿ ಮಂಗಳವಾದ್ಯ, ವಾದ್ಯಗೋಷ್ಠಿ ಮತ್ತು ಸಭೆ, ಶಿಬಿರಗಳ ಮೂಲಕ ಭಕ್ತರ ಒಗ್ಗಟ್ಟು ಪ್ರತಿಬಿಂಬಿಸುತ್ತದೆ. ನಾವು ಈ ಪೂಜೆಯಲ್ಲಿ ಪಾಲ್ಗೊಂಡ್ವಿ. ಇಲ್ಲಿ ನಾಗದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾಗಚಿತ್ರಕ್ಕೆ ಆಶ್ಲೇಷ ಬಲಿ ಪೂಜೆ ನಡೀತಾ ಇದೆ.
ಸಾಮೂಹಿಕ ಪೂಜೆ ಯಾಕೆ ಮಾಡ್ತಾರೆ ಅಂದರೆ ಬಲ್ಲವರು ಬಡವರು ಎಲ್ಲರೂ ಒಂದೇ ಜಾಗದಲ್ಲಿ ನಿಸ್ವಾರ್ಥ ಭಾವದಿಂದ ಭಾಗವಹಿಸುವುದರಿಂದ ಇದರಿಂದ ಹೆಚ್ಚಿನ ಧಾರ್ಮಿಕ ಶಕ್ತಿ ಉಂಟಾಗುತ್ತೆ. ಪುರಾಣ ಪ್ರಕಾರ ನಾಗದೋಷ ಅಥವಾ ಸರ್ಪಶಾಪದಿಂದ ಬಂದಿರುವ ಯಾವುದೇ ಸಮಸ್ಯೆ ಸಾರ್ವಜನಿಕ ಸಮುದಾಯಕ್ಕೂ ಹಾನಿ ಉಂಟು ಮಾಡಬಹುದು. ಇದನ್ನು ನಿವಾರಿಸೋಕೆ ಸಮೂಹ ಪೂಜೆ ಮಾಡ್ತಾರೆ. ಈ ಪೂಜೆ ಸಂದರ್ಭಗಳಲ್ಲಿ ಗ್ರಾಮಸ್ಥರು ಊರಿನವರು ಒಟ್ಟಾಗಿ ಭಕ್ತಿಯ ಮೂಲಕ ಬಂದು ಸೇರ್ತಾರೆ. ಇದು ಸಾಮಾಜಿಕ ಸಂಬಂಧಗಳು ಗಟ್ಟಿ ಮಾಡುತ್ತದೆ. ನಾಗರ ಪಂಚಮಿ ಶ್ರಾವಣ ಮಾಸದ ಪೂಜೆ ಆಚರಣೆಗಳು ಮುಂದುವರಿಸುವಲ್ಲಿ ಈ ಸಾರ್ವಜನಿಕ ಪೂಜೆಯ ಪಾತ್ರ ಬಹುಮುಖ್ಯವಾಗಿದೆ. ಸಾರ್ವಜನಿಕ ಆಶ್ಲೇಷ ಬಲಿ ಪೂಜೆ ನಡೀತಾ ಇದೆ ಇಲ್ಲಿ. ನಕ್ಷತ್ರಕ್ಕೆ ಅನುಗುಣವಾಗಿ ದಿನ ನಿಶ್ಚಯಿಸಿ ಬ್ರಾಹ್ಮಣರು ಪೂಜಾ ವಿಧಿ ಸ್ಥಾಪನೆ ಮಾಡುತ್ತಾರೆ. ನಾಗದೇವತೆಗಳಿಗೆ ಹೂವಿನ ಅಲಂಕಾರ ಮಾಡಿ ಹೂಗಳಿಂದ ಶಿಲೆ ಅಥವಾ ಹೂಗಳಿಂದ ರೂಪಿಸಿ ಸ್ಥಾಪಿಸಿ ಪೂಜೆ ಮಾಡುತ್ತಾರೆ. ದೀಪಗಳನ್ನು ಇಡುವುದರಿಂದ ದೀಪಾರಾಧನೆ ಮಾಡುತ್ತಾರೆ. ಯಾವೆಲ್ಲ ಸ್ಥಳಗಳಲ್ಲಿ ಸಾರ್ವಜನಿಕ ಪೂಜೆ ಆಗುತ್ತೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಗುತ್ತೆ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಗ್ರಾಮಗಳಲ್ಲಿ. ನೋಡಿದ್ರಲ್ಲ ಆಶ್ಲೇಷ ಬಲಿ ಪೂಜೆ ಹೇಗೆ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಚಿಕ್ಕ ಕಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಓಕೆ, ಬಾಯ್ ಬಾಯ್. ನಾಗರ ಪಂಚಮಿಯ ಹಬ್ಬದ ಶುಭಾಶಯಗಳೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ.
ವಿಶ್ವಾಸ ಕೇವಲ 7 ದಿನ ಮಾತ್ರ ಅಂತ್ಯವಾಗಿ ಇಪ್ಪಣಿಸಿದ 7 ದಿನ ಹೆಡ್ಡರೇಖ ಸದುಪಯೋಗ ಶಾಶ್ವತವಾಗಿ ಮೋಕ್ಷ ಸುಖದಾದ ಅನುಕೂಲ ಕೂಡ ಅಂಚಿನ ಕರ್ತವ್ಯ ಮಾತು ಮಾಡ್ಕೊಂಡು ಬಂದಿದೆ 7 ದಿನ ಮೊದಲ ಗ್ರಂಥದ ಮಾತ ಉಪದೇಶ ಯಜ್ಞ ಯಾಗದ ಮಾತು ದಾನ ಧರ್ಮದ ಮಾತು ಮುಂದುವರೆಗೆ ಮತ್ತು ಭದ್ರಪೇಟ ಮಾತು ಹೇಳಲ್ಲ ಈ ಮಾತಿಗೆ ಇರುತ್ತೆ ಅದಕ್ಕೆ ಈ ಪರೀಕ್ಷಿತ ಮಹಾರಾಜನ ಆ ದಿನ ಮಾತು ಮಹಾರಾಜನ ಮನೆ ಬರ್ಕೊಂಡು ಧರ್ಮೇಶ್ವರ ಎಂದು ಒಪ್ಪಿಕೊಂಡು ಕುರುವಂಶಗಳು ಭಾರಿ ಧರ್ಮಕಾಲ ರಾಜ್ಯವಾದ ವಂಶಗಳಲ್ಲಿ ರಾಜಕೀಯ ದುರ್ಚೂರು ಕೈಗೊಂಡಿರುವ ನನಗ ನಾನು ಈ ಕುರುವಂಶಗಳು ಪ್ರತಿಷ್ಠಿತಾದ ಅಂಚಿನ ಮಾತು ಬರ್ತದೆ ಈ ಆರ್ಥಿಕ ದುರ್ಪಡಿಸಿ ಮಾಡಿ ಇಲ್ಲಿ ಮರಣ ಮಾತಿಗೆ ಸಾಧನ ಮಾಡಿಕೊಂಡೆ ಅದೇ ದಾದಗಿಂದಲೇ ಬಂದಿದೆ ಜನ ಇದರಾಯಿ ಬಂದಿದೆ ಅದೇ ದೇಶವನ್ನು ಮರಳಿ ಈ ಯಾಗನಿಗೆ ಮುಂದೋಡು ಬಂದಿ ಆದರೂ ಸುಮಾರು ಬಗೆಯ ತತ್ವಗಳನ್ನು ಮಾತ್ರ ಆ ಅದೇ ಧರ್ಮಕುಲಗಳ ರಾಜನನ್ನು ಮಾತುಗಳಿವೆ ಅಂಚಿನ ಊರಿನ ದಿನವೇ ಈ ಶ್ರಾವಣದ ಶುಕ್ಲಕಂಡಿಗೆ ಒಂದು ಕಾರ್ಯ ಮಾತುಕೊಂಡೆ ಏಪೈ ಜನನಿಂದ ಮುಂದು ಧರ್ಮಕುಲದ ನಾಗರಿಕರ ಆ ದಿನವೇ ಮಾತ್ರ ನಾಗರ ಪಂಚಮಿ ಪುಣ್ಯದಿಂದ ಆಚರಣೆ ಮಾಡುವುದಲ್ಲ ಐದಕ್ಕೆ ಜನನಿಂದರಾಗಿ ಕಾಲಾಂತರ ಕಾರ್ಯಕ್ರಮವನ್ನು ಕಾಲದ ರಾಜ್ಯವನ್ನು ಅದೇರಿಗೆ ಭಯಂಕರವಾದ ಕೈಗಾರಿಕೆ ರೋಗಗಳು ಮಾತನಾಡಿಕೊಂಡು ಅದೇ ರೀತಿ ರೋಗ ಕಾರಣದ ಮಾತಾಡ